ಸೊ ನಮಸ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿನಲ್ಲಿ ಸಿಸ್ಟಮಲ್ಲಿ www.canva.com ಅಂತ ಟೈಪ್ ಮಾಡಿ. ಸೊ ಅದು ವೆಬ್ಸೈಟ್ ಏನು ಬರುತ್ತೆ ಆ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದು ಆ್ಯಪ್ ಕೂಡ ಬರುತ್ತೆ ಮತ್ತು ಲಿಂಕ್ ಕೂಡ ಬರುತ್ತೆ. ಸೊ ಎರಡೂ ಯೂಸ್ ಮಾಡೋದು. ಸೊ ವೆಬ್ ಲಿಂಕಲ್ಲೇ ನೀವು ಯೂಸ್ ಮಾಡ್ಬೋದು. ಸೊ ಏನೂ ತೊಂದರೆ ಇಲ್ಲ. ಸೊ ನೋಡಿ, ಸೊ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಕ್ಯಾನ್ವಾ. ಇದು ಹೋಮ್ ಪೇಜ್. ಸೊ ಈ ಹೋಮ್ ಪೇಜಲ್ಲಿ ಆಲ್ಮೋಸ್ಟ್ ನಮಗೆ ನೋಡಿ, ಈ ಲೈನ್ ಏನಿದೆ ಇಲ್ಲಿ ಇರುವಂಥ ಏನು ಐಕಾನ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ಎಲ್ಲ ಐಕಾನ್ಸ್ಗಳು ಸೊ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೊ ಪ್ರೆಸೆಂಟೇಷನ್, ಸೋಷಿಯಲ್ ಮೀಡಿಯಾಸ್, ವೀಡಿಯೋಸು, ವೆಬ್ಸೈಟು, ಈ ರೀತಿ ಈ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನಾವು ಪೋಸ್ಟರ್ಸ್ನ, ಡಿಸೈನ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇವು ಕಂಪ್ಲೀಟ್ ಲೇಔಟ್ ಇದು. ಈಗ ಸೋಷಿಯಲ್ ಮೀಡಿಯಾ, ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಸೈಜ್ ಎಷ್ಟಿರುತ್ತೆ, ಸೊ ಪೋಸ್ಟ್ ಮಾಡಬೇಕು ಅಂದರೆ ಒಂದು ಸೈಜಲ್ಲಿ ನಾವು ಪೇಜ್ನ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ಪೋಸ್ಟ್ ಮಾಡಲಿಕ್ಕೆ ಏನು ಮೆಷರ್ಮೆಂಟ್ ಬರುತ್ತೆ ಸೈಜದು, ಸೊ ಅದನ್ನು ಇಲ್ಲಿ ನಾವು ತೊಗೋಬೇಕಾಗತ್ತೆ. ಸೊ ಫಸ್ಟು ನೀವು ಕ್ಯಾನ್ವಾ ಅಂದ್ರೇನು, ಸೊ ಕ್ಯಾನ್ವಾ ಇತ್ತೀಚೆಗೆ ಗ್ರಾಫಿಕ್ ಡಿಸೈನಲ್ಲಿ ತುಂಬ ಬಳಕೆ ಆಗ್ತಾ ಇದೆ. ಸೊ ಹೇಗೆ ಸ್ನೇಹಿತರೆ, ನೀವು ನೋಡಿರ್ಬೋದು AI ಇದರಲ್ಲಿ ಆಪ್ಷನ್ಸಲ್ಲಿ ಇದೆ. ಸೊ ಅಡಾಪ್ ಫೋಟೋಶಾಪಲ್ಲಿ ಕೂಡ ಯೂಸ್ ಮಾಡ್ಬೋದು. PR ಇದೆ, ಸೊ PE ಇದೆ. ಸೊ ಈ ಥರ ಸುಮಾರು ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ಸ್ ತುಂಬ ಇದೆ. ಬಟ್ ಈ ಕ್ಯಾನ್ವಾ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಜಾಸ್ತಿ, ಕ್ಯಾನ್ವಾ ಯಾಕೆ ಇದೆ ಅಂದರೆ ಇದು ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ನಿಮಗೆ ಬೇಸಿಕ್ ಇದ್ದರೆ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಥರನೇ ಫೀಲ್ ಆಗುತ್ತೆ ನೀವು ವರ್ಕ್ ಮಾಡೋಕ್ಕೆ ಹೋದರೆ. ಸೊ ನಿಮ್ಮ ಟೆಕ್ಸ್ಟ್ ಎಫೆಕ್ಟ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಬೇಸಿಕ್ ಪ್ರೊಸೆಸಲ್ಲಿ ಮಾಡಬೇಕಾದ್ರೆ, ಸ್ಟೆಪ್ಪಲ್ಲಿ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಇರುತ್ತೆ. ಸೊ ಫೋಟೋಶಾಪು ಇದೆಲ್ಲ ಪ್ರತಿಯೊಂದಕ್ಕೂ ಆಪ್ಷನ್ಸ್ ಇದೆ. ಟೆಕ್ನಿಕಲಿ ಜಾಸ್ತಿ ಇದೆ, ಅದಕ್ಕೆ ಟೆಕ್ನಿಕಲಿ ನಾಲೆಡ್ಜ್ ಜಾಸ್ತಿ ಬೇಕು. ಬಟ್ ಕಲಿಯೋಕ್ಕೆ ಕಷ್ಟ ಅಂತೇನಿಲ್ಲ, ಸೊ ಈಸಿಯಾಗಿ ಕಲಿಬೋದು. ಒನ್ ಬೈ ಒನ್ ಆಪ್ಷನ್ಸ್ ಯೂಸ್ ಮಾಡ್ತಾ ಹೋದರೆ ಆಟೋಮೆಟಿಕ್ ನಮಗೆ ಅದು ಅಭ್ಯಾಸ ಆಗುತ್ತೆ. ಸೊ ಕ್ಯಾನ್ವಾದ ತುಂಬ ಫ್ರೆಂಡ್ಲಿ ಇದೆ. ಕ್ಯಾನ್ವಾದಲ್ಲಿ ಸುಮಾರು ಈಗ ಆರಾಮ್ಸೆ ನಾವು ಒಂದು ವೆಬ್ಸೈಟ್ ಡಿಸೈನ್ ಬೇಕಾದಂಥ ಪೋಸ್ಟರ್ಸು, ಡಿಸೈನ್ಸು, ಲೋಗೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಕಂಪ್ನಿ ಲೋಗೋಸ್ಗಳು, ಬ್ರ್ಯಾಂಡ್ ಲೋಗೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದಕ್ಕೆ ಕ್ಯಾನ್ವಾ ಬಹಳ ಯೂಸ್ ಆಗುತ್ತೆ. ಸೊ ಇತ್ತೀಗೆ ತುಂಬಾ ಚಾಲ್ತಿಯಲ್ಲಿರುವಂಥ ಒಂದು ಸಾಫ್ಟ್ವೇರ್ ಇದು, ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ ಇದು. ಸೊ ಬನ್ನಿ ಯಾವ ಥರ ಕ್ಯಾನ್ವಾ ಯಾವ ಥರ ಓಪನ್ ಮಾಡೋದು, ಸೊ ಪೇಜಸ್ ಎಲ್ಲ ಯಾವುದೇ ರೀತಿ ನಾವು ಸೆಟಪ್ ಮಾಡ್ಕೋಬೇಕಾಗತ್ತೆ, ಸೊ ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ನೋಡೋಣ. ಸೊ ಮೊದಲನೇದಾಗಿ ನಿಮಗೆ ಒಂದು ಲೋಗೋ, ಈಗ ಒಂದು ಕಂಪ್ನಿಗೆ ಒಂದು ಲೋಗೋ ಬೇಕಾಗುತ್ತೆ. ಸೊ ಯಾರಾದರೂ ನಿಮ್ಮ ಸ್ನೇಹಿತರಾಗಿರ್ಬೋದು, ಏನಾದರೂ ಇಲ್ಲ ನಿಮ್ಮ ಪಕ್ಕದ ಯಾವುದೋ ಒಂದು ಬಿಸ್ನೆಸ್ ಪರ್ಸನ್ಸ್ ಆಗಿರ್ಬೋದು. ಸೊ ನನ್ನೊಂದು ಈ ರೀತಿ ಒಂದು ಬಿಸ್ನೆಸ್ ಇದೆ, ಸೊ ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ನನಗೊಂದು ಲೋಗೋ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ಸೊ ಆಗ ಕ್ಯಾನ್ವಾದಲ್ಲಿ ಲೋಗೋನ ಹೇಗೆ ಮಾಡ್ಬೋದು, ಸೊ ಭಾಳ ಈಸಿ ಇದೆ. ಕ್ಯಾನ್ವಾದಲ್ಲಿ ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ಸೊ ಬೇಸಿಕಲಿ ಕ್ಯಾನ್ವಾ ಬಂದು ಪ್ರೋ ವರ್ಷನ್ ನಿಮ್ಗೆ ಸಿಗುತ್ತೆ. ನೀವು ಬೇಸಿಕಲಿ ಶುರು ಮಾಡಬೇಕಾದ್ರೆ ನಿಮಗೆ ಬೇಸಿಕ್ ವರ್ಷನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಪ್ರೋ ವರ್ಷನ್ ಕೂಡ ಇದೆ. ಇವಾಗ ಒಂದು 4000 ಸಮಥಿಂಗ್ ಪೇ ಮಾಡಿದ್ರೆ ಪ್ರೋ ವರ್ಷನ್ ತೊಗೋಬೋದು. ಅಡ್ವಾನ್ಸ್ ಆಪ್ಷನ್ಸ್ ಏನೇನಿರುತ್ತೆ ಅದೆಲ್ಲ ಓಪನ್ ಆಗುತ್ತೆ. ಹೊಸ ಗ್ರಾಫಿಕ್ ಡಿಸೈನ್ಸ್ಗಳೆಲ್ಲ ಓಪನ್ ಆಗುತ್ತೆ, ನಿಮಗೆ ಅನ್ಲಾಕ್ ಆಗುತ್ತೆ. ಸೊ ಬೇಸಿಕ್ ವರ್ಷನಲ್ಲೇ ಸುಮಾರು ಜನ ಬೇಸಿಕ್ ವರ್ಷನಲ್ಲೇ ಕೆಲಸಗಳನ್ನು ಮುಗಿಸ್ಬಿಡ್ತಾರೆ. ಸೊ ಅಷ್ಟು ಅಡ್ವಾನ್ಸ್ ಆಗಿದೆ ಇದು. ಪ್ರೋ ವರ್ಷನ್ಗೆ ನಮಗೆ ಹೋಗಬೇಕು ಅಂದರೆ ಫಸ್ಟು ಬೇಸಿಕಲಿ ಆಪ್ಷನ್ಸ್ನ ನಾವು ಕಲ್ತ್ಕೊಳ್ಳೋಣ. ಸೊ ಯಾವ ಥರ ಇರುತ್ತೆ, ಹೇಗೆ ಆಪ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಬನ್ನಿ ಸ್ನೇಹಿತರೆ, ಈಗ ಕ್ಯಾನ್ವಾ ಪೇಜ್ ಲೇಔಟ್ನ ಓಪನ್ ಮಾಡೋಣ. ಸೊ ನೋಡಿ, ಈ ಲೇಔಟಲ್ಲಿ ಈ ರೀತಿ ಏನಿರುತ್ತೆ, ಫಸ್ಟು ನೀವು ವೆಬ್ಸೈಟಲ್ಲಿ canva.com ಓಪನ್ ಮಾಡಿದ ತಕ್ಷಣ, ಈಗ ವೆಬ್ಸೈಟಲ್ಲಿ ಓಪನ್ ಮಾಡೋದಿದ್ರೆ ಈ ರೀತಿ ಬರುತ್ತೆ. ಮತ್ತು ಆ್ಯಪ್ ಕೂಡ ಡೌನ್ಲೋಡ್ ಮಾಡೋದು ಈ ರೀತಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ವೆಬ್ಸೈಟಿಂದನೇ ಎಲ್ಲ ಕೆಲಸ ಮಾಡೋದು. ಸೊ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ತೋರಿಸ್ತಾ ಇದೆಯಲ್ಲ, ಸೊ ಈ ಒಂದು ಪಾಯಿಂಟಲ್ಲಿ ಫಸ್ಟು ನೀವು ನಿಮ್ಮ ಮೇಲ್ ಐ ಡಿಯಿಂದ ಈ ಒಂದು ಕ್ಯಾನ್ವಾ ಒಂದು ಆ್ಯಪ್ಗೆ, ಒಂದು ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಅಂದರೆ ಆ್ಯಕ್ಸೆಸ್, ನೀವೇನು ಕ್ಯಾನ್ವಾನ ಯೂಸ್ ಮಾಡೋದಕ್ಕೆ ನಿಮ್ಮ ಮೇಲಿಂದ ಆ್ಯಕ್ಸೆಸ್ನ ತೊಗೋಬೇಕಾಗತ್ತೆ. ಸೊ ಇಲ್ಲೇನಿದೆ, ಸೊ ಮೇಲ್ ಏನಿದೆ ಇದನ್ನು ಆ್ಯಕ್ಸೆಸ್ ತೊಗೊಂಡು ಯೂಸ್ ಮಾಡಿ. ಸೊ ಇಲ್ಲಿ ಆ್ಯಕ್ಸೆಸ್ ಇಲ್ಲ ಅಂದರೆ ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಸೊ ಇಲ್ಲಿ ನಂದು ಆ್ಯಕ್ಸೆಸ್ ಬರುತ್ತೆ. ನೀವು ಇಲ್ಲಿ ಮೇಲ್ನ ಲಾಗಿನ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸ್ಟೆಪ್ ಯೂಸ್ ಮಾಡ್ಬೋದು. ಲಾಗಿನ್ ಮಾಡಿದ ತಕ್ಷಣ ಕಂಪ್ಲೀಟ್ ಓಪನ್ ಆಗುತ್ತೆ ಕ್ಯಾನ್ವಾ ನಿಮಗೆ ಯೂಸ್ ಮಾಡಲಿಕ್ಕೆ. ಸೊ ಈ ರೀತಿ ಇವನು ಯೂಸ್ ಮಾಡಿದ ತಕ್ಷಣ, ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲೆ ಸರ್ಚ್ ಯುವರ್ ಕಂಟೆಂಟ್ ಆನ್ ಕ್ಯಾನ್ವಾಸ್, ಸೊ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಇಲ್ಲಿ ಹೊಸದಾಗಿ ನಾವೇನಾದರೂ ಮಾಡಬೇಕು ಅಂದರೆ ಲೋಗೋ ಆಗಿರ್ಬೋದು, ಒಂದು ಪೋಸ್ಟರ್ಸು, ಒಂದು ಬ್ಯಾನರ್ಸು ಏನಾದರೂ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕು ಅದು ಪೇಜ್ ಲೇಔಟು ನಮಗೆ ಬಂದುಬಿಡುತ್ತೆ. ಸೊ ಈಗ ನಾವು ಲೋಗೋ ಯಾವ ಥರ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತ ಇದೆ ನೋಡಿ. ಸೊ ಈ ಒಂದು ಪಾಯಿಂಟಲ್ಲಿ ಕ್ರಿಯೇಟ್ ಡಿಸೈನ್ ಅಂತೆಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದೆ ಒಂದು ಲೇಔಟ್ ಓಪನ್ ಆಗುತ್ತೆ. ಒಂದು ಅಂದರೆ ಪೇಜ್ ಸೆಟಪ್ ಅಂದರೆ ಪೇಜ್ ಓಪನ್ ಆಗುತ್ತೆ.
ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಇರುವಂಥ ಒಂದು ಡ್ಯಾಶ್ ಬೋರ್ಡ್ ಇದೆ ನೋಡಿ. ಸೊ ಇದು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಈ ರೀತಿ ಬರುತ್ತೆ ನೋಡಿ. ಓಕೆ, ಇದು ಹೋಮ್ ಪೇಜಲ್ಲಿ ಕಂಪ್ಲೀಟ್ ಬರೋದು. ಇದು ನಾನು ಆಲ್ರೆಡಿ ವರ್ಕ್ ಮಾಡಿರ್ತೀನಲ್ಲ, ಸೊ ಈ ಲೈನಲ್ಲಿ ಏನು ಬರ್ತಾ ಇದೆ ಇದು ನಾನು ವರ್ಕ್ ಮಾಡಿರೋದೆಲ್ಲ ರೀಸೆಂಟ್ ಡಿಸೈನ್, ಅಂದರೆ ರೀಸೆಂಟಾಗಿ ನಾನು ಏನು ಡಿಸೈನ್ ಪೋಸ್ಟ್ ಮಾಡಿದ್ದೀನಿ ಅದೆಲ್ಲ ಇಲ್ಲಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಬರುತ್ತೆ. ಇದು ಪ್ರಾಜೆಕ್ಟ್ ಅಂದರೆ ನಾವು ಆಲ್ರೆಡಿ ಕ್ಯಾನ್ವಾದಲ್ಲಿ ವರ್ಕ್ ಮಾಡಿರುವಂಥ ಏನೇನು ಡಿಸೈನ್ಸ್ ಪೋಸ್ಟರ್ಸ್ ಇದೆ ಅದನ್ನೆಲ್ಲ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿ ಅದು ಇಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಪ್ರೀವಿಯಸ್ ನಾವು ಏನೇ ವರ್ಕ್ ಮಾಡಿದ್ವಿ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದ್ರೆ ಅದು ಸ್ಟೋರ್ ಆಗಿರುತ್ತೆ, ಆಟೋಮೆಟಿಕ್ ಅದನ್ನು ತಗೊಂಡು ವರ್ಕ್ನ ಕಂಟಿನ್ಯೂ ಮಾಡ್ಬೋದು. ಟೆಂಪ್ಲೇಟ್ಸ್ ನಾವೇನಾದರೂ ಟೆಂಪ್ಲೇಟ್ಸ್ನ ಸೇವ್ ಮಾಡಿದರೆ ಸೊ ಈ ರೀತಿ ಟೆಂಪ್ಲೇಟ್ಸ್ಗಳು ಸಿಗುತ್ತೆ ನಮಗೆ. ಅಂದರೆ ನೋಡಿ ಇಲ್ಲಿ ನೀವು ಯಾವುದಾದ್ರೂ ಕ್ಲಿಕ್ ಮಾಡ್ಕೊಂಡು ತೊಗೋಬೋದು. ಸೊ ಕ್ಲಿಕ್ ಮಾಡಿಕೊಂಡು ಯೂಸ್ ಮಾಡಿದೆ. ಸೊ ಆ್ಯಸ್ ಇಟ್ ಈಸ್ ಆ ಡಿಸೈನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಇದ್ರ ಡಿಸೈನ್ ಓಪನ್ ಆಗುತ್ತೆ. ಪ್ರತಿಯೊಂದು ಇದೆ, ತುಂಬ ಚೆನ್ನಾಗಿದೆ ನೋಡಿ. ಏನು ನಮಗೆ ಕ್ರಿಯೇಟಿವಿಟಿ ಟೆಂಪ್ಲೇಟ್ಸ್ ಅಂದರೆ ಆಲ್ರೆಡಿ ರೆಡಿ ಟೆಂಪ್ಲೇಟ್ಸ್ ಇರುತ್ತೆ. ಈ ರೆಡಿ ಟೆಂಪ್ಲೇಟ್ಸ್ನ ತೊಗೊಂಡು ನಮಗೆ ಬೇಕಾದಂಥ ಮಾಹಿತಿಗಳನ್ನು ನಮಗೆ ಬೇಕಾದಂಥ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು ನೋಡಿ. ಇಲ್ಲಿ ಇನ್ನೊಂದು ಮತ್ತು ಹೋಮ್ಗೆ ಬರ್ತೀನಿ. ಇಲ್ಲಿ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಸಿಂಬಲ್ ಕಾಣಿಸ್ತಾ ಇದೆಯಾ, ಕಿರೀಟ ಥರ ಇದೆಯಲ್ಲ. ಸೊ ಈ ಒಂದು ಆಪ್ಷನ್ ಏನಿದೆ, ಕಿರೀಟ ಥರ ಮುಂಚೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಹೇಗೆ ಅಂದರೆ ಬೇಸಿಕ್ ವರ್ಷನ್ ಯೂಸ್ ಮಾಡ್ತಿದ್ರೆ ಅದು ಓಪನ್ ಆಗಲ್ಲ. ಅಂದರೆ ಕೆಲವೊಂದು ಲಿಮಿಟೆಡ್ ಇದೆ. ಬೇಸಿಕ್ ಅಂದಮೇಲೆ ಯೂಶ್ವಲಿ ನಿಮ್ಗೆ ಅರ್ಥ ಆಗಬೇಕು, ಲಿಮಿಟೆಡ್ ವರ್ಷನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಲಿಮಿಟೆಡಲ್ಲೇ ತುಂಬ ಚೆನ್ನಾಗಿ ಮಾಡೋದು, ಅಷ್ಟು ಚೆನ್ನಾಗಿದೆ. ಬಟ್ ಪ್ರೋ ವರ್ಷನ್ನ ತೊಗೊಂಡ್ರೆ ಈ ರೀತಿ ಏನು ಕಿರೀಟ ಇರುತ್ತೆ ಇದು ಯೆಲ್ಲೋ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಯೆಲ್ಲೋ ಕಲರ್ ಮೀನ್ಸ್ ನೀವು ಪ್ರೋ ವರ್ಷನ್ ಆಕ್ಸೆಸ್ ತೊಗೊಂಡಿದ್ದೀರಾ ಅಂತ. ಸೊ ಬಿಫೋರ್ ಬ್ಲ್ಯಾಕ್ ಇರುತ್ತೆ ಅದು. ಸೊ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಆ್ಯಪ್ಸ್ ಅಂದರೆ ಇದರಲ್ಲೂ ಕೂಡ ಕೆಲವೊಂದು ಆ್ಯಪ್ಗಳಿದೆ. ಕ್ಯಾನ್ವಾ ಡಿಸೈನ್ ವೆಬ್ಸೈಟು ಜೊತೆಗೆ ಅದರ ಒಳಗಡೆ ಸುಮಾರು ಡಿಸೈನ್ಸ್ ಮಾಡುವಂಥ ಸುಮಾರು ಆ್ಯಪ್ಗಳಿದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ವಂಡರ್ಫುಲ್ಲಾಗಿ ನಮ್ಮ ಕ್ರಿಯೇಟಿವಿಟಿ, ನಮಗೆ ಇಮ್ಯಾಜಿನೇಷನ್, ನಮ್ಮ ಕ್ರಿಯೇಟಿವಿಟಿ ಏನು ತಕ್ಕಾಗಿದೆ ಅದೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಆ ಆ್ಯಪ್ಸ್ಗಳು. ಅದೆಲ್ಲ ತಿಳ್ಕೊಂಡ್ರೆ ಚೆನ್ನಾಗಿ. ಇನ್ನು ಡ್ರೀಮ್ ಲ್ಯಾಬ್ ಬಂದು ಈಗ ನಾವೇನು AI ಅಂದರೆ ನಮಗೊಂದು ಒಂದು ರೀತಿ ಇಮೇಜ್ ಬೇಕು. ಸೊ ಅದನ್ನು ನಾವು ಹುಡ್ಕೊಂಡು ಹೋಗ್ಬೇಕಾದ್ರೆ ಬೇಸಿಕಲಿ ನಾವು ಹುಡ್ಕೊಂಡು ಅಲ್ಲಿ ಹೋಗ್ತೀವಿ. ಬಟ್ ಇಲ್ಲಿ ಡ್ರೀಮ್ ಲ್ಯಾಬ್ AI ಅಂತ ನೀವು ಪ್ರಾಂಪ್ಟ್ ಅಂತ ಕರಿತೀವಿ ನಾವು. ಪ್ರಾಂಪ್ಟ್ ಅಂದರೆ ನಮಗೆ ಬೇಕಾದಂಥ ಒಂದು ಇಮೇಜು. ಸೊ ನಾವು ಅದನ್ನು ಡಿಸ್ಕ್ರೈಬ್ ಮಾಡಬೇಕು. ಅಂದರೆ ಟೆಕ್ಸ್ಟ್ ಮುಖಾಂತರ ಇದು ನನಗೊಂದು ಈ ರೀತಿ ಇಮೇಜ್ ಬರುತ್ತೆ, ಈ ಥರ ಪರ್ಸನ್ ಇರಬೇಕು, ಆ ಪರ್ಸನ್ ಹಿಂದೆ ಈ ಥರ ಒಂದು ರೌಂಡ್ ಸರ್ಕಲ್ ಬರಬೇಕು, ಸೊ ಈ ಥರ ಬ್ಲ್ಯಾಕ್ ಕಲರ್ ಶೇಡ್ ಇರಬೇಕು, ಬ್ಲೂ ಕಲರ್ ಇರಬೇಕು. ಈ ಥರ ನಾವು ಅದಕ್ಕೆ ವಿವರಿಸ್ತಾ ಒಂದು ಟೈಪ್ ಮಾಡಿ ಅದನ್ನು ಅಪ್ಲೈ ಮಾಡಿಕೊಟ್ರೆ ನಾವು ಹೇಗೆ ಟೈಪ್ ಮಾಡಿರ್ತೀವಿ ಅದ್ರ ತಕ್ಕನಾಗೆ ನಾವು ಟೈಪ್ ಮಾಡಿದಂಥ ಅಕ್ಷರಗಳನ್ನು ಅನಲೈಸ್ ಮಾಡಿ ಅದೊಂದು ಡಿಸೈನ್ನ ನಮಗೆ ಹೊರಗಡೆ ತಂದು ಕೊಡುತ್ತೆ. ಬೈ ಪ್ರಾಂಪ್ಟ್, ಬೈ ಟೆಕ್ಸ್ಟ್ ಮುಖಾಂತರ ನಾವು ಯಾವ ರೀತಿ ಅಂದರೆ ಅದಕ್ಕೆ ನಾವು ಕೆಲಸ ಕೊಟ್ಟ ಹಾಗೆ, ನೋಡಪ್ಪ ನನಗೆ ಈ ಥರ ಹಿಂಗಿದೆ, ಈ ಥರ ಒಂದು ಡಿಸೈನ್ ಬೇಕು, ಹಿಂಗೆ ಬೇಕು ಅಂತ ಟೆಕ್ಸ್ಟ್ ಟೈಪ್ ಮಾಡಿ, ಮೆಸೇಜ್ ಹಿಂಗೆ ಟೈಪ್ ಮಾಡಿದ್ರೆ ನಾನು ಟೈಪ್ ಮಾಡಿ ಓಕೆ ಮಾಡಿದ್ರೆ ಈ ಡ್ರೀಮ್ ಲ್ಯಾಬ್ ಒಳಗಡೆ ಏನಾಗುತ್ತೆ, ಈ ಡ್ರೀಮ್ ಲ್ಯಾಬ್ ಏನು ಕೆಲಸ ಮಾಡುತ್ತೆ, ನಾವು ಯಾವ ಥರ ಸಬ್ಸ್ಕ್ರೈಬ್ ಮಾಡಿರ್ತೀವಿ, ನಮ್ಮ ಇಮೇಜ್ನ ಯಾವ ಥರ ಬೇಕೋ ಅದನ್ನು ಅನಲೈಸ್ ಮಾಡಿ, ನಾವು ಟೈಪ್ ಮಾಡಿರೋ ಟೆಕ್ಸ್ಟ್ ಮುಖಾಂತರ ಅನಲೈಸ್ ಮಾಡಿ ನಮಗೊಂದು ಡಿಸೈನ್ನ ಔಟ್ಪುಟ್ ಕೊಡುತ್ತೆ. ಸೊ ಅದ್ರ ಮುಖಾಂತರ ನಾವು ಇಮೇಜಸ್ಸು ಮತ್ತು ಲೋಗೋ ಸಂಬಂಧಪಟ್ಟ ಏನು ಬೇಕಾದ್ರೂ ಡಿಸೈನ್ಸ್ನ ತೊಗೋಬೋದು. ಇನ್ನು ನೆಕ್ಸ್ಟ್ ಬನ್ನಿ, ಈಗ ನಾವು ಒಂದು ಲೋಗೋ ಕ್ರಿಯೇಟ್ ಮಾಡಬೇಕು ಅಂತ ನೋಡಿ, ಇಲ್ಲಿ ಲೋಗೋ ಅಂತಿದೆ. ಸೊ ಮುಖ್ಯವಾಗಿ ಲೋಗೋ ಕ್ರಿಯೇಟ್ ಮಾಡಬೇಕು ಅಂದರೆ 500 × 500 ಅಂತ ನಾವೇನು ಕರಿತೀವಿ, ಇದು ಒಂದು ಲೋಗೋ ಪಿಕ್ಸೆಲ್, ಒಂದು ರೌಂಡ್ ಕಲರು ಇಷ್ಟೇ ಪಿಕ್ಸೆಲ್, ಇಷ್ಟೇ ಸೈಜ್ ಇರಬೇಕು ಅಂತ ಇರುತ್ತೆ. ಸೊ ಅದನ್ನು ಇಲ್ಲಿ ಅದು ಮೆನ್ಷನ್ ಮಾಡಿರುತ್ತೆ, ನಿಮ್ಗೆ ತೋರಿಸ್ಬಿಡುತ್ತೆ 500 × 500. ಯಾಕೆಂದರೆ ಏನಕ್ಕೆ ಈ ನಂಬರ್ಗಳು ತೋರಿಸುತ್ತೆ ಅಂದರೆ ಡಿಸೈನಿಂಗ್ ಮಾಡಬೇಕಾದ್ರೆ, ಡಿಸೈನಿಂಗ್ ಒಂದು ಲ್ಯಾಂಗ್ವೇಜಲ್ಲಿ ಈ ಒಂದು ಮೆಷರ್ಮೆಂಟ್ಸ್ಗಳು ನಮಗೆ ಬಹಳ ಇಂಪಾರ್ಟೆಂಟು. ಪಿಕ್ಸೆಲ್ 180, 1080, 1920 ಆ್ಯಂಡ್ 750 to 250 ಈ ಥರ ಬಾರ್ಗಳು ಬರ್ತದೆ ಸೈಜ್. ಈಗ ನಾವು ಬ್ಯಾನರ್ ಬೇಕು ಕೊಡ್ಬೇಕಾದ್ರೆ 4x6 ಕೊಡಪ್ಪ, 7x4 ಕೊಡಪ್ಪ, 4x6 ಮಾಡಪ್ಪ ಅಂತಂದರೆ 4 ಇಂಚು 6 ಅಡಿ ಉದ್ದ. ಸೊ ಈ ಥರ ಮೆಜರ್ಮೆಂಟ್ಗಳು ಇರುತ್ತೆ. ಅದೇ ಥರ ಮೆಜರ್ಮೆಂಟ್ ಇಲ್ಲಿ PX ಅಂದರೆ ಪಿಕ್ಸೆಲಲ್ಲಿ ಬರುತ್ತೆ, 500 × 500 ಪಿಕ್ಸೆಲ್ ಅಂತ. ಸೊ ಇಲ್ಲಿ ಲೋಗೋ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಒಂದು ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ ನೋಡಿ. ಸೊ ಈ ಪೇಜ್ ಏನಿದೆ, ಈ ಸ್ಕ್ವೇರ್ ಆಗಿ ಏನು ಕಾಣಿಸ್ತಾ ಇದೆಯಲ್ಲ, ಇಷ್ಟು ಒಳಗಡೆ ನಮ್ಮ ಡಿಸೈನ್ಸ್ ಏನಿದೆ ಕ್ರಿಯೇಟ್ ಮಾಡಬೇಕು. ಸೊ ನೀವು ಇಷ್ಟೊಳಗಡೆ ನೀವು ಯಾವ ಥರದ್ದೇ ಲೋಗೋ ಡಿಸೈನ್ ಕ್ರಿಯೇಟ್ ಮಾಡೋದು ಕೂಡ ಆ್ಯಸ್ ಇಟ್ ಈಸ್ ಲೋಗೋಗೆ ಅದು ಕರೆಕ್ಟಾಗಿ ನೀವು ಏನು ಪ್ಲೇಸ್ಮೆಂಟ್ ಮಾಡಿದಿರೋ ಲೋಗೋ ನಿಮ್ಮ ಇದು ಪಾಂಪ್ಲೆಟಲ್ಲಿ ಆಗಿರ್ಬೋದು, ನಿಮ್ಮ ವಿಸಿಟಿಂಗ್ ಕಾರ್ಡ್ಸಲ್ಲಿ ಆಗಿರ್ಬೋದು, ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ.
ಈ ಸೈಜಲ್ಲೇ ತೊಗೋಬೇಕು. ಓಕೆ, ಇದು ರೆಗ್ಯುಲರ್ ಸೈಜ್ ಲೋಗೋ ಡಿಸೈನ್ ಮಾಡಲಿಕ್ಕೆ. ಸೊ ಇಲ್ಲಿ ಲೆಫ್ಟ್ ಬನ್ನಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಲೆಫ್ಟ್ ಬಂದರೆ ಇಲ್ಲಿ ಕಂಪ್ಲೀಟ್ ನಿಮಗೆ ಲೋಗೋದು ಟೆಂಪ್ಲೇಟ್ಸ್ ಎಲ್ಲ ಬರುತ್ತೆ. ಸೊ ಈಗ ನಂದು ಪ್ರೋ ವರ್ಷನ್ ಇದೆ. ಸೊ ಆ್ಯಕ್ಚುಲಿ ನಾನು ಪ್ರೋ ವರ್ಷನ್ ನಾನು ಯೂಸ್ ಮಾಡ್ತಾ ಇದ್ದು. ಆ ಪ್ರೋ ವರ್ಷನ್ ನಿಮಗೆ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಎಲ್ಲ ಆಪ್ಷನ್ಸು ಎಲ್ಲ ಏನಿದೆ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಪ್ರೋ ವರ್ಷನಲ್ಲಿದ್ದಾಗ ಪ್ರತಿಯೊಂದು ನಮಗೆ ಅವೈಲಬಲ್ ಇರುತ್ತೆ ಇದರಲ್ಲಿ, ಡಿಸೈನ್ಸ್ ಆಗಿರ್ಬೋದು, ಟೆಂಪ್ಲೇಟ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ಬಿಟ್ಟು ಏನಪ್ಪ ಇದು ಈ ಥರ ಇದೆ, ಈ ಥರ ನಾವು ಮಾಡಬೇಕಾ ಅಂತ ಅನ್ಕೋಬೇಡಿ. ಇದು ಆ್ಯಕ್ಚುಲಿ ಇದು ಟೆಂಪ್ಲೇಟ್ ಇದೆ, ಇದನ್ನು ನೀವು ತೊಗೋಬೇಕು. ಇದನ್ನು ತೊಗೊಂಡು ಕ್ರಿಯೇಟ್ ಮಾಡಬೇಕು. ಬಟ್ ಒನ್ ಪಾಯಿಂಟ್ ನಾನು ಹೇಳ್ತೀನಿ, ಇಲ್ಲಿ ಏನು ಡಿಸೈನ್ಸ್ ಕೊಟ್ಟಿದ್ದಾರಲ್ಲ, ಆ್ಯಕ್ಚುಲಿ ಇಷ್ಟು ನೋಡ್ಲಿಕ್ಕೆ ಎಷ್ಟೇ ಸಾಕು ಅನ್ಸ್ಬಿಡುತ್ತೆ. ಇದನ್ನು ತೆಗೆದೆ ಕಾಪಿ ಪೇಸ್ಟ್ ಮಾಡ್ಕೊಟ್ಬಿಟ್ಟು ಮುಗಿತು ಅಂತ. ಬಟ್ ಅದು ಕೆಲವು ಸರಿ ಓಕೆ ಆಗುತ್ತೆ, ಕೆಲವು ಸರಿ ನಿಮಗೆ ಡಿಸೈನ್ಸು ಏನಾದರೂ ಯಾರಿಗಾದ್ರೂ ಲೋಗೋ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂದರೆ ಕೆಲವು ಟೆಂಪ್ಲೇಟ್ಗಳು ಈ ಆ್ಯಸ್ ಇಟ್ ಈಸ್ ಅದನ್ನು ತೆಗೆದು ಜಸ್ಟ್ ಅವ್ರದ್ದು ಹೆಸರೇನಿದೆ, ಕಂಪ್ನಿ ನೇಮ್ ಏನಿರುತ್ತೆ, ಏನೊಂದು ಸಬ್ ಟೈಟಲ್ಸ್ ಇರುತ್ತೆ, ಅದನ್ನು ಎಡಿಟ್ ಮಾಡಿ ಕೊಟ್ಟರೆ ದಸ್ ವರ್ಕ್ ಇಸ್ ಫಿನಿಶ್. ಆದರೆ ದಯವಿಟ್ಟು ಇದನ್ನೇ ಫಾಲೋ ಮಾಡೋಕ್ಕೋಗ್ಬಿಡಿ. ನಿಮ್ಮ ಓನ್ ಕ್ರಿಯೇಷನ್ಸ್, ನಿಮ್ಮ ಓನ್ ಥಾಟ್ಸ್ನ ಯೂಸ್ ಮಾಡಿ, ಅಂದರೆ ಅದನ್ನು ಹೆಲ್ಪಾಗಿ ತೊಗೊಳ್ಳಿ. ಈ ಡಿಸೈನ್ಸ್ ಏನಿದೆ ಅದನ್ನು ಹೆಲ್ಪಾಗಿ ತೊಗೊಳ್ಳಿ. ಆ ಡಿಸೈನ್ಸ್ ತೊಗೊಂಡು ಅದನ್ನು ನೀವು ಹೇಗೆ ಮಾಡ್ಬೋದು ಸ್ವಂತವಾಗಿ, ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಕ್ರಿಯೇಟಿವಿಟಿ ತಕ್ಕಾಗೆ ನೀವು ಹೆಂಗೆ ಅದನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಓನ್ ಡಿಸೈನ್ಸ್ ಏನಿದೆ, ನಿಮ್ಮ ಓನ್ ಥಾಟ್ಸ್ ಏನಿದೆ ಅದ್ರ ಮೇಲೆ ಹಾಕಿ, ನಿಮ್ಮ ಓನ್ ಕ್ರಿಯೇಟಿವಿಟಿ ಅದ್ರ ಮೇಲೆ ಹಾಕಿ ಒಂದು ಬೇರೆ ಥರದ ಔಟ್ಪುಟ್ನ ತೊಗೊಳ್ಳಿ. ಇದ್ರ ಜೊತೆಗೆ ನೀವು ಮಾಡಿಕೊಡ್ಬೇಕಾದ್ರೆ ನಿಮ್ಮ ಕ್ಲೈಂಟ್ಗಳು ಕೂಡ ಕೇಳ್ತಾರೆ. ಸೊ ನನಗೆ ಈ ಥರ ಬರಬೇಕು, ಇದೇ ಥರ ಬೇಕು, ಇದು ಈ ಕಡೆ ಬರಬೇಕು, ಇದು ಆ ಕಡೆ ಬರಬೇಕು ಅಂತ ಅವ್ರದ್ದೆಲ್ಲ ಎಕ್ಸ್ಪ್ಲೇಷನ್ ಇರುತ್ತೆ. ಸೊ ಅದನ್ನು ಕೇಳ್ಕೋಬೇಕು ಫಸ್ಟು ಹೇಳ್ತಾರೆ. ಯಾಕಂದರೆ ನಾವು ಮಾಡಿಕೊಟ್ಟಂಗೆ ಅವರು ತೊಗೊಳ್ಳಲ್ಲ. ಕೆಲವರಿಗೆ ಅದು ಒಂದು ಹಾರ್ಡ್ವೇರ್ ಅಂಗಡಿ ಇರ್ಬೋದು, ಒಂದು ವೆಜಿಟೇಬಲ್ ಶಾಪ್ ಇರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಇದೆ. ಈಗ ಒಂದು ಬೇಕ್ರಿ, ಒಂದು ಹೋಟೆಲ್ಲು, ಈಗ ಇವ್ರದ್ದು ಎಲ್ಲ ಫಾರ್ಮೆಟ್ ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಕೊಟ್ರೆ ಅವ್ರು ತೊಗೊಳ್ಳಲ್ಲ. ಯಾಕೆಂದರೆ ಕ್ಯಾಟಗರಿ ಬೇರೆ. ಒಂದು ಹೋಟೆಲ್ ಇರುತ್ತೆ, ಒಂದು ವೆಜಿಟೇಬಲ್ ಶಾಪ್ ಇರುತ್ತೆ, ಆ್ಯಂಡ್ ಒಂದು ಯಾವುದೋ ಒಂದು ರಿಟೇಲ್ ಶಾಪ್ ಇರುತ್ತೆ, ಆ್ಯಂಡ್ ಯಾವುದೋ ಒಂದು ಸಲೂನ್ ಇರುತ್ತೆ. ಸೊ ಈ ಥರದಲ್ಲಿ ನಾವು ಲೋಗೋ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಥಾಟ್ಸಲ್ಲಿ, ಅವ್ರದ್ದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವು ಮಾಡಿಕೊಡ್ಬೇಕಾಗುತ್ತೆ. ಸೊ ಆ ಥರದ ತೊಗೊಂಡಾಗ ಇಲ್ಲಿರುವಂಥ ಡಿಸೈನ್ಸ್ ಏನಿರುತ್ತೆ, ಇಲ್ಲಿ ಬರುವಂಥ ಡಿಸೈನ್ಸ್ ನಾವು ಯೂಸ್ ಮಾಡ್ಬೋದು. ಸ್ನೇಹಿತರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಆಪ್ಷನ್ ತೊಗೋತೀವಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಈ ಕ್ಯಾನ್ವಾದಲ್ಲಿ ನಮಗೆ ನೋಡಿ ಕಂಪ್ಲೀಟ್ ಇದನ್ನ ನೀವು ಪ್ರತಿಯೊಂದು ಟೆಕ್ಸ್ಟ್ ನಮ್ಗೆ ಏನಾಗುತ್ತೆ ನೋಡಿ, ಈ ಎ, ಈ ವಿ, ಈ ಐವರಿ ಆ್ಯಂಡ್ ಈ ಡೈವೇಸ್, ಇದೆಲ್ಲ ಏನಿದೆ ಪ್ರತಿಯೊಂದು ನಮಗೆ ಸಪ್ರೇಟ್ ಆಗಿದೆ ನೋಡಿ. ಸಪ್ರೇಟ್ ಮಾಡೋದು, ಪ್ರತಿಯೊಂದನ್ನು ಸಪ್ರೇಟ್ ಮಾಡ್ಬೋದು. ಸಿ, ಸೊ ಇಲ್ಲಿ ನಮಗೆ ಬೇಕಾದಾಗೆ, ಈಗ ಇದು ಈ ಥರ ಇದೆ, ಈಗ ಈ ಥರ ಇದೆ. ಸೊ ಎ ವಿ ಹಿಂಗಿದೆ. ಸೊ ನಮ್ಗೆ ಯಾವ ಥರ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಡೇವಿಸ್ ಓಕೆನಾ. ನೋಡಿ ಈ ಥರ ನಮಗೆ ಯಾವ ಥರ ಬೇಕಾದ್ರೂ ನಾವು ಇದನ್ನು ಅಲೈನ್ ಮಾಡಿ ಹೆಂಗೆ ಬೇಕಾದ್ರೂ ನಾವು ಡಿಸೈನ್ ಮಾಡ್ಬೋದು. ದೆನ್ ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೈಡಲ್ಲಿ ಎಲ್ಲಪ್ಪ ಹೊರಟೋಯ್ತು ಅಂತ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಹೊರಟೋಗಿದೆ ಮತ್ತೆ ಅದು, ಓಕೆನಾ. ಸೊ ಇಲ್ಲಿ ತುಂಬ ಒಂದು ಬಾರ್ ಕಾಣ್ತಾ ಇತ್ತಲ್ಲ, ಅದು ಮತ್ತೆ ಬೇಕು ಅಂದರೆ ಗೋ ಟು ಡಿಸೈನ್. ನೋಡಿ ಈ ಡಿಸೈನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಲೆಫ್ಟ್ ಆರೋ ಮಾರ್ಕು, ಈ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ. ಸೊ ಈ ಥರ ಕಂಪ್ಲೀಟ್ ಬರುತ್ತೆ ನೋಡಿ, ಡಿಸೈನ್ ಟೆಂಪ್ಲೇಟ್ಸ್, ಓಕೆನಾ. ಇದೆಲ್ಲ ಕಂಪ್ಲೀಟ್ ಒಂದೊಂದೇ ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಯಾವ ಥರ ಬೇಕು, ಹೇಗೆ ಬೇಕು ಆ ಥರ ಡಿಸೈನ್ಸ್ ಮಾಡಿ ಯೂಸ್ ಮಾಡ್ಬೋದು. ಬೇಸಿಕಲಿ ಲೋಗೋ ಡಿಸೈನ್ಸಲ್ಲಿ ಈ ಡಿಸೈನ್ಗೆ ಹೋಗಿ, ಓಕೆ, ಈ ಥರ ಬರುತ್ತೆ. ಸೊ ಇಲ್ಲಿ 2 ಔಟ್ಲೆಟ್ ಇದೆ. ಪ್ರತಿಯೊಂದು ಇಲ್ಲಿ ಫೈಲ್ ಅಂತಿದೆ. ಸೊ ಫೈಲಲ್ಲಿ ಏನೇನು ಬರುತ್ತೆ ನನಗೆ, ಇಲ್ಲಿ ಕ್ರಿಯೇಟ್ ಡಿಸೈನ್ ಇಲ್ಲೂ ತೊಗೋಬೋದು. ನಾವು ಹೋಮ್ ಪೇಜಲ್ಲಿ ತೊಗೊಂಡ್ವಲ್ಲ ಕ್ರಿಯೇಟ್ ಡಿಸೈನ್ ಅಂತ, ಬ್ಲೂ ಕಲರ್ ಒಂದು ಬಾರ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಡಿಸೈನ್ ಅಂತ ತೊಗೊಂಡ್ವಲ್ಲ, ಸೊ ಅಲ್ಲಿ ತೊಗೊಳ್ಳೋದು. ಇಲ್ಲೂ ಕೂಡ ಬರುತ್ತೆ. ಅಪ್ಲೋಡ್ ಫೈಲ್ಸ್ ಅಂದರೆ ನನಗೆ ಒಂದು ಇಮೇಜ್ ಇರುತ್ತೆ. ಈಗ ಇದರೊಳಗಡೆ ಏನೋ ಒಂದು ಇಮೇಜ್ ಹಾಕಬೇಕು, ಇಲ್ಲ ಇದರೊಳಗಡೆ ನಂದು ಒಂದು ಫೋಟೋ ಏನಾದರೂ ಇರುತ್ತೆ. ನಾನೊಂದು ಏನಾದರೂ ಒಂದು PNG ಫಾರ್ಮೆಟ್ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇನಾದರೂ ಇದರೊಳಗಡೆ ಲೋಗೋ ಒಳಗಡೆ ಆ್ಯಡ್ ಮಾಡಬೇಕು ಅಂದರೆ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ. ಆ ಅಪ್ಲೋಡ್ ಫೈಲ್ಸ್ ಮುಖಾಂತರ ನಮ್ಮ PC ಅಥವಾ ಲ್ಯಾಪ್ಟಾಪ್ ಡಿವೈಸಿಂದ, ಅಂದರೆ ಡಿ ಡ್ರೈವ್, ಈ ಡ್ರೈವ್ ನಾವು ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಅಪ್ಲೈ ಮಾಡಬೇಕು ಅಂದರೆ ಅಪ್ಲೋಡ್ ಫೈಲ್ಸಲ್ಲಿ ಹೋಗ್ತೀವಿ. ಇನ್ ಸೆಟ್ಟಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಸ್ಟಾರ್ಟಿಂಗ್ ನಾವು ಕಲಿಬೇಕಾದ್ರೆ ಸೆಟ್ಟಿಂಗ್ಸಲ್ಲಿ
ನಮಗೆ ಗೈಡ್ ಲೈನ್ ಅಂತ ಕರಿತೀವಿ. ಸೊ ನಾವು ಚಿಕ್ಕನಿದ್ದಾಗ ಗ್ರಾಫ್ ಬುಕ್ ಅಂತ ಬರೋದು. ಗ್ರಾಫ್ ಬುಕ್ ಅಂತ ಬಂದಾಗ ಅದರಲ್ಲಿ ಸುಮಾರು ಒಂದೇ ಲೈನಲ್ಲಿ ಒಂದು 4-5 ಲೈನ್ ಇರ್ತದೆ. ನಾವು ಅಕ್ಷರಗಳನ್ನು ಅಭ್ಯಾಸ ಮಾಡಲಿಕ್ಕೆ, ಇಲ್ಲ ಟೆಕ್ಸ್ಟ್ ಇಂಗ್ಲೀಷು ಕನ್ನಡ ಇದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಅವಾಗ ನಾವು ಯೂಸ್ ಮಾಡ್ತಾಯಿದ್ವಿ. ಆ ಥರದೊಂದು ಎಕ್ಸಸೈಸ್ ಇದು ಗ್ರಾಫ್ ಅಂದ್ಬಿಟ್ಟು. ಸೊ ಇದರಲ್ಲೂ ಕೂಡ ಅದೇ ಥರ ಗೈಡ್ ರೂಲ್ಸ್ ಅಂತ ಇರುತ್ತೆ. ಶೋ ರೂಲ್ಸ್ ಆ್ಯಂಡ್ ಗೈಡ್ಸ್, ಇದು ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್, ಶೋ ರೂಲ್ಸ್ ಆ್ಯಂಡ್ ಗೈಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ ಇದೆಯಲ್ಲ ಈ ಲೈನ್. ಇಲ್ಲಿ ಈ ಲೈನಲ್ಲಿ ನಮಗೆ ಸೆಂಟ್ರಲ್ ಲೈನ್ ಅಂದರೆ ಒಂದು ಆಬ್ಜೆಕ್ಟ್ ಕರೆಕ್ಟಾಗಿ ಸೆಂಟ್ರಿಗೆ ಇರಬೇಕು. ಅಂದರೆ ನಮ್ಗೆ ಕನ್ಫ್ಯೂಸ್ ಆಗೋದು ಕರೆಕ್ಟಾಗಿ ಪೇ ಸೆಂಟ್ರಿಗೆ ಇದೆಯಾ. ಅಲೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಡಿಟಿಂಗ್ ಮಾಡಬೇಕಾದ್ರೆ ನಮಗೆ ಅಲೈನ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇಸ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಅಕ್ಷರ ಕೂಡ ಅದು ಕರೆಕ್ಟ್ ಲೆವೆಲಲ್ಲಿ, ಕರೆಕ್ಟ್ ಸ್ಪೇಸಿಂಗಲ್ಲಿ, ಕರೆಕ್ಟ್ ಲೆಟರ್ ಸ್ಪೇಸಿಂಗಲ್ಲಿ ಅದು ಕೂತ್ಕೋಬೇಕು. ಸೊ ಇಲ್ಲಾಂದರೆ ನಿಮಗೆ ಆ ಲೋಗೋ ಹೆಂಗೆ ಬರುತ್ತೆ, ಅಂದವಾಗಿ ಕಾಣಲ್ಲ, ಲುಕ್ ಕಾಣಲ್ಲ ಅದು. ಸೊ ಅದಕ್ಕೆ ಕೆಲವೊಂದು ನಾವೇನು ಮಾಡ್ತೀವಿ, ಈಗ ಮೌಸ್ ಯೂಸ್ ಮಾಡ್ತಾ ಇರ್ತೀವಿ, ಅದು ಆ ಕಡೆ ಈ ಕಡೆ ಒಂದು ಪಾಯಿಂಟ್ ನಿಮ್ಮ ಹತ್ರ ಶೇಕ್ ಆಗುತ್ತೆ, ಕರೆಕ್ಟಾಗಿ ಇದಾಗುತ್ತೆ. ಸೊ ಅವಾಗ ನಮಗೆ ಈ ಲೈನ್ಸ್ ಏನಿರುತ್ತಲ್ಲ, ಈ ಲೈನ್ಸ್ ಬಹಳ ಹೆಲ್ಪ್ ಆಗುತ್ತೆ. ನೋಡಿ ಬಂತ, ಇದು ಹೇಗೆ ಬಂತು, ಸಿ ಒಂದು ಸೆಕೆಂಡ್. ನೋಡಿ ಈಗೇನು ತೊಗೊಂಡಿದ್ದೀನಿ, ಇದು ಲೋಗೋ ತೊಗೊಂಡಿದ್ದೀನಿ, ಇದು ಕರೆಕ್ಟಾಗಿ ಸೆಂಟ್ರಿಗೆ ಇದೆಯಾ ನೋಡಿ, ಇಲ್ಲಿ 250 ಸೆಂಟ್ರ್ ಮೇಲೆ. ಸೊ ಈ ಥರ ಇರುತ್ತೆ. ಸೊ ಯಾವ ಥರ ಬರುತ್ತೆ, ಹೇಗೆ ಯೂಸ್ ಮಾಡೋದು. ಸೊ ಇಲ್ಲಿ ನನಗೇನು ಮಾಡ್ತೀನಿ, ಸ್ವಲ್ಪ ಹಿಂಗೆ ಹಾಕ್ಬಿಟ್ಟಿರ್ತೀನಿ. ಕರೆಕ್ಟಾಗಿ ಅದು ಸೆಂಟ್ರಿಗೆ ಅಲೈನ್ ಮಾಡಬೇಕು ಅಂದರೆ ಮೌಸ್ ಕ್ಲಿಕ್ ಮಾಡಿ, ಮೌಸ್ ಬಟನ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಬರ್ಬೇಕು. ಮತ್ತು ಟಾಪ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಟಾಪ್ ನೋಡಿ, ಇಲ್ಲಿ ನೋಡಿ ಈ ಥರ ಡಬಲ್ ಸೈಡ್ ಆ್ಯರೋ ಅಂದರೆ ಬ್ಲ್ಯಾಕ್ ಕಲರ್ ಕಾಣುತ್ತಲ್ಲ, ಆವಾಗ ನೀವು ಮೌಸ್ ಬಟನ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಳ್ಕೊಂಬರ್ಬೇಕು. ಎಳ್ಕೊಂಬಂದರೆ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಮೇಲೆ ಕೆಳಗೆ ಇಳಿತಿದ್ದಂಗೆ ಬ್ಲೂ ಕಲರ್ ಇರುತ್ತೆ, ಮಧ್ಯೆ ಬರ್ತಿದ್ದಂಗೆ ರೆಡ್ ಕಲರ್ ಆಗುತ್ತೆ. ದಿಸ್ ಇಸ್ ಸೆಂಟರ್ ಲೈನ್. ಸೊ ಕಂಪ್ಲೀಟ್ ಹಾಗೆ ಬನ್ನಿ. ಓಕೆ, ಇದು ಮೆಜರ್ಮೆಂಟ್. ಸೊ ಈ ಕಡೆ 500 ಇದೆ, ಈ ಕಡೆ 500 ಇದೆ. ಸೊ 500 ಮಧ್ಯೆ 250, ಇಲ್ಲಿ 500 ಮಧ್ಯೆ 250. ಸೊ 500 ಪೇಜ್ ಸೈಜ್ ಬಂದು ಉದ್ದ ಬಂದು 500, ಅಗಲ ಬಂದು 500. ಸೊ ಹೈಟು 500 ಇರುತ್ತೆ, ವಿಡ್ತು 500 ಇದೆ. ಸೊ 500ಗೆ 50% ಅಂದರೆ 250. ಸೊ 250 ಮೆಜರ್ಮೆಂಟ್ ಇಲ್ಲೇನಿದೆ, ಈ 250 ಲೆವೆಲ್ಗೆ ಈ ಕಡೆ 250 ಇದನ್ನು ಈಗೇನಾಗುತ್ತೆ ನೋಡಿ. ಸೊ ಇಲ್ಲಿ ಕರೆಕ್ಟಾಗಿ ಆಬ್ಜೆಕ್ಟ್ನ ನೀವು ಸೆಂಟ್ರ್ ಇಟ್ಕೋಬೋದು. ನೋಡಿ ಈಗ ಕರೆಕ್ಟಾಗಿ ಆಬ್ಜೆಕ್ಟು ಡಿಸೈನು ಸೆಂಟ್ರಲ್ ಇದೆ. ಓಕೆ, ಸೊ ಈ ರೀತಿ ಪೇಜ್ ಸೆಟಪ್ನ ಮಾಡಬೇಕಾಗುತ್ತೆ. ಇಲ್ಲಿ ಗೋ ಬ್ಯಾಕ್ ಕೊಡ್ತೀನಿ. ಸಿ ನೋಡಿ, ಇದು ಈ ಲೋಗೋದಲ್ಲಿ ಈಗ ಈ ಲೋಗೋ ನೀವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು. ಇದು ಕ್ಲಿಕ್ ಮಾಡಿ, ಬಾಕ್ಸ್ ಓಪನ್ ಆಯ್ತಲ್ಲ, ಬಾಕ್ಸ್ ಓಪನ್ ಆದಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು. 1 2 3 4 ಡಿಲೀಟ್. ಸರಿ, ನೋಡಿ ಕೆಳಗಡೆ ಬಂತು. ಸೊ ಈ ಥರ ಬಂದಾಗ ಜಸ್ಟ್ ಡ್ರ್ಯಾಗ್ ಇಟ್. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡ್ರ್ಯಾಗ್. ಸೊ ಈಗ ವೇವ್ಸ್ ಅಂತಿದೆ, ವೇವ್ಸು ಸಪ್ರೇಟ್ ಇದೆ, ಅದು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಶಶಿ ಜಸ್ಟ್ ಒಂದು ಇನಿಷಿಯಲ್ ಏನೋ ಟೈಪ್ ಮಾಡ್ತೀನಿ, ಶಶಿ ವಿ. ಓಕೆ, ಯಾಕೆಂದರೆ ಇನ್ನೂ ದೊಡ್ಡದಾಗತ್ತೆ. ಸೊ ನನ್ನ ಹೆಸರು ಪೂರ್ತಿ ಟೈಪ್ ಮಾಡಿದ್ರೆ ಇನ್ನೂ ದೊಡ್ಡದಾಗತ್ತೆ. ನಿಮ್ಗೆ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆದರೂ ಆಗ್ಬೋದು. ಸೊ ಅದಕ್ಕೆ ಶಶಿ ವಿ ಕ್ಲಿಕ್ ಮಾಡ್ತೀನಿ. ಸರ್ಫಿಂಗ್ ಕ್ಲಬ್ ಬಂದಿದೆ, ಇದನ್ನು ಎಡಿಟ್ ಮಾಡೋದು. ಸೊ ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ. ಸೊ ಈ ಥರ ಒಂದು ಲೋಗೋನ ನಾವು ತೊಗೊಂಡು ಎಡಿಟ್ ಮಾಡ್ಕೊಂಡು, ನಮಗೆ ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡಿ ಒಂದು ಲೋಗೋನ ನಾವು ಡಿಸೈನ್ ಮಾಡ್ಬೋದು. ಮತ್ತು ಇಲ್ಲಿ ಡಿಸೈನ್ ಮೇಲೆ ನೀವು ತೊಗೊಂಡಾಗ ಏನಾಗುತ್ತೆ, ಸೊ ಇಲ್ಲಿ ಬರುವಂಥ ಎಲ್ಲ ಲೋಗೋಸು ನಿಮಗೆ ಓಪನ್ ಆಗಲ್ಲ. ಸೊ ಬೇಸಿಕ್ ಕ್ವಶನಲ್ಲಿ ನೀವು ಯೂಸ್ ಮಾಡಬೇಕು. ಅದು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಬೇಸಿಕ್ ಕ್ವಶನ್ ಇರುತ್ತೆ. ಆ ಬೇಸಿಕ್ ಕ್ವಶನಲ್ಲಿ ಮಾತ್ರ ನಿಮಗೆ ಲಿಮಿಟೆಡ್ ಡಿಸೈನ್ಸ್ಗಳು ಕೊಡ್ತಾರೆ ಅವರು ಕ್ಯಾನ್ವಾದಲ್ಲಿ.
ಸೊ ಲಿಮಿಟೆಡ್ ಡಿಸೈನ್ ಅದು ತುಂಬ ಚೆನ್ನಾಗಿರುತ್ತೆ. ನಾನು ಬಿಗಿನಿಂಗ್ ಟೈಮ್ ನಾನು ಬೇಸಿಕಲಿ ಲಿಮಿಟೆಡ್ ಆ ಒಂದು ಆಪ್ಷನ್ಸ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾನು ಕ್ರಿಯೇಟ್ ಮಾಡಿ ಕೆಲವೊಂದು ಪೋಸ್ಟರ್ನ ಮಾಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಸೊ ಬೇಸಿಕ್ ಕ್ವಶನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಅಂಥ ಡಿಫಿಕಲ್ಟ್ ಏನಿಲ್ಲ. ಸೊ ಆಪ್ಷನ್ಸ್ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಮಾಡ್ಬೋದು, ಆರಾಮ್ಸೆ ಒಂದು ಲೋಗೋ, ಒಂದು ಡಿಸೈನ್ಸನ್ನು. ಸೊ ಇವತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕ್ಯಾನ್ವಾ ಟ್ಯುಟೋರಿಯಲ್. ಇವಾಗ ಕ್ಯಾನ್ವಾ ಬಗ್ಗೆ ಇಂಟ್ರೊಡಕ್ಷನ್, ಕ್ಯಾನ್ವಾ ಯಾವ ಥರ ಬಳಕೆ ಆಗುತ್ತೆ, ಸೊ ಯಾವ ಥರ ಯೂಸ್ ಮಾಡ್ತೀವಿ ಅಂತ. ಸೊ ಈ ವಿಡಿಯೋ ನನ್ನ ಉದ್ದೇಶ ಒಂದೇ ಸ್ನೇಹಿತರೆ, ಕನ್ನಡದಲ್ಲಿ ಗ್ರಾಫಿಕ್ ಡಿಸೈನ್ ಕಲಿತಿರೋರಿಗೆ, ಅದರಲ್ಲಿ ಸ್ಪೆಷಲಿ ಕ್ಯಾನ್ವಾ ಮುಖಾಂತರ ಗ್ರಾಫಿಕ್ ಡಿಸೈನ್ ಕಲಿತಿರೋರಿಗೆ ಕನ್ನಡದಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿರೋದು. ಸೊ ಕನ್ನಡದಲ್ಲಿ ಯಾರ್ಯಾರು ಗ್ರಾಫಿಕ್ ಡಿಸೈನ್ ಮಾಡ್ತಾ ಇದ್ದೀರಾ, ಸೊ ಅವರು ದಯವಿಟ್ಟು ಈ ವಿಡಿಯೋನ ನೋಡಿ. ಸೊ ಬೇಸಿಕ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿರೋಷ್ಟು ಮೇಲೆ ನಾನು ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ, ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕಿತ್ತು ಅಂದರೆ, ಇಲ್ಲ ನಾನು ವಿಡಿಯೋದಲ್ಲಿ ಏನಾದರೂ ನಾನು ಯಾವುದಾದ್ರೂ ಒಂದು ಆಪ್ಷನ್ ಏನಾದರೂ ಬಿಟ್ಟಿದ್ದೆ ಹೇಳೋದನ್ನು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಕನ್ನಡದಲ್ಲಿ ಗ್ರಾಫಿಕ್ ಡಿಸೈನ್ ಮಾಡ್ತಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನನಗೆ ಆದಷ್ಟು ಈ ಒಂದು ಏನು ಕನ್ನಡದಲ್ಲಿ ಕ್ಯಾನ್ವಾ ಬಗ್ಗೆ ಏನು ಮಾಹಿತಿ ಇರುತ್ತೆ ನನಗೆ ಗೊತ್ತಿರೋಷ್ಟು ಖಂಡಿತ ನಾನು ಕೊಡ್ತೀನಿ. ಸೊ ನಿಮಗೆ ಏನಾದರೂ ಕ್ಯಾನ್ವಾ ಬಗ್ಗೆ ಏನಾದರೂ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಕೇಳಿ, ಖಂಡಿತವಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.